What? Why didn't inform me when all these things happened? It's not acceptable whatsoever. Mr. Kohli, how did you pay 30,000? We're not supposed to pay that much money. ಲೇ ಚೋಟು ಏನ್ಲ ಹೇಳ್ತಾವನೆ? ನನ್ನ ಕರೆಯಕ್ಕಿಲ್ವಾ? ನೀವ್ಯಾಕೆ ಅಷ್ಟೊಂದು ದುಡ್ಡು ಕೊಟ್ರಿ ಅಂತ ಫೀಲ್ ಮಾಡ್ಕೊತಿದ್ದಾರೆ. ಅಯ್ಯೋ ಮ್ಯಾಕ್ಸಿ, ನಾವು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕಿರಿಕು ಇನ್ನೂ ದೊಡ್ಡದಾಗಿ ಮಾಡಿರೋರು. ಮ್ಯಾಕ್ಸಿ ಅಣ್ಣ, ವಿ ಡೋಂಟ್ ಗಿವ್ ಮನಿ, ದೇ ಡೂ ಫೈಟ್ ಕಿರಿಕ್. No, we should have just given complaint. ಅಯ್ಯ ಗುರುವೆ, ಕಂಪ್ಲೇಂಟ್ ಎಲ್ಲ ಇಲ್ಲಿ ನಡೆಯೋಕ್ಕಿಲ್ಲ. Why? ಆಯ್ ಬೈ ಅಂದ್ರೆ ಇದಂಗೆಯ, ನೀನೇನು ತಲೆ ಕೆಡ್ಸ್ಕೊಬೇಡ, ಬಾ ರೈಸ್ ಬಾತ್ ತಿನ್ನು. Sadhna, let's just return the money for them. ದುಡ್ಡು ವಾಪಸ್ ಕೊಟ್ಬಿಡೋಣ ಅಂತಿದ್ದಾರೆ. ಹೆಂಗೆ? I will give. ನೋ, ನೀವು ಏನು ಕೊಡೋದು ಬೇಡ. ರಾತ್ರಿ ಹೊಸಿ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದ್ರೆ ಅವ್ರು ಸಾಲ ತೀರಿಸ್ಬೋದು. ಅದಕ್ಕೆ ರಾತ್ರಿ ಎಲ್ಲ ಮಾಡೋಕ್ಕಾಯ್ತದೆ ನಮಗೆ. ಮತ್ತೀಗ ಇನ್ನೇನು ಮಾಡೋದು? I will give them money. ಅಯ್ಯೋ ಬೇಡ ಬೇಡ, ನೀವಿಬ್ರು ಏನು ಕೊಡೋದು ಬೇಡ. ಸಾನಾ, ನಿನ್ನೇನಂತಾವ್ ಕಾಸಿಲ್ಲ ಅಂತ ಅನ್ಕೋಬೇಡ. ಅವಸರದಾಗೆ ಬೈಕ್ ಮಾರ್ದೆ ಅಷ್ಟೇ. ನಿನಗೆ ಬೇಕಾದ್ರೆ ನಂತಾವ್ ತಗೋ, ಇವಯ್ಯಂತಾವೇನು ತಗೋಬೇಡ. ಏನ್ಲ ಇದು, ಇಬ್ರು ಪೈಪೋಟಿಗೆ ಬಿದ್ದವ್ರಂಗೆ ಸಹಾಯ ಮಾಡಕೊಂಡವ್ರೆ. ನಂಗೂ ಅದೇ ಡೌಟು, ಹೊಸ ಕತೆ ಶುರುವಾಗಂಗಿದೆ. Mother, how much is it? I just go and I'll get it. ಬನ್ನಿ ಅದಕ್ಕೆ, ಒಳಗೆ ಬನ್ನಿ. ಇದೇನದಕ್ಕೆ ಹೊಸದಾಗೆ ನಾಕ್ ಮಾಡ್ಕೊಂಡೆಲ್ಲ ಬರ್ತಿದ್ದೀರಾ? DC ಮೇಡಮ್ ರೂಮಿಗೆ ಬರಬೇಕಾದ್ರೆ ಇಷ್ಟು ಕೇಳಿಲ್ಲ ಅಂದರೆ ಹೆಂಗೆ? ಅದಕ್ಕೆ ನಿಮ್ಗೆ ತುಂಬ ಓವರ್ ಆಯಿತು. ನೀವು ಹಿಂಗೆಲ್ಲ ಮಾಡಿದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಬಿಡಿ. ಅಯ್ಯೋ ತಮಾಷೆ ಮಾಡಿದೆ ಸ್ನೇಹ, ನೀನು ಮಾತಾಡಲ್ಲ ಅಂದರೆ ಹೆಂಗೆ? ಇತ್ತೀಚೆಗೆ ಅವ್ವನೂ ಸರಿಯಾಗಿ ಮಾತಾಡ್ತಿಲ್ಲ. ಮಾತಾಡ್ತಿರೋದು ಅಂದರೆ ನೀನು ಮತ್ತು ರಾಧಾ ಮಾತ್ರ. ಈ ವಿಷಯದಲ್ಲಾದರೂ ರಾಧಾ ಜೊತೇಲಿ ಇದ್ದಾಳೆ ಅನ್ನೋದೇ ನನ್ನ ಖುಷಿ. ಆದರೂ ನನ್ನ ಅಣ್ಣ ಏನು ಹೆಂಡ್ತಿ ಥರ ಯಾರೂ ಇಲ್ಲ ಬಿಡು. ಮಗುಗೆ ಡೈಪರ್ ಆರ್ಡ್ರ್ ಮಾಡೋಣ ಅಂತ ಮೊಬೈಲ್ ತಗೊಂಡೆ ಸ್ನೇಹ. ನನ್ನ ಮೊಬೈಲಲ್ಲಿ ಏನೇನೋ ಲಾಗಿನ್ ಕೇಳ್ತಿದೆ. ನಿನ್ನ ಮೊಬೈಲ್ ಸ್ವಲ್ಪ ಕೊಡ್ತೀಯಾ? ಮನೇಲೇ ಇರಬೇಕಿತ್ತಲ್ವಾ ಅದಕ್ಕೆ? ಎಲ್ಲನೂ ಖಾಲಿಯಾಗಿದೆ. ಈಗ ಸ್ವಲ್ಪ ದೊಡ್ಡೋಳಾಗಿದ್ದಾಳಲ್ಲ, ಇದನ್ನು ರೂಢಿ ಮಾಡೋಣ ಅಂತ. ಒಂದೇ ಸಮನೆ ಮಳೆ ಬಂದಂಗೆ ಮೆಸೇಜ್ ಬರ್ತಿದೆ. ಸುಮಾ ಮಾಡ್ತಿದ್ದಾಳೆ. ಸುಮನ ಕೊಡಿ ಇಲ್ಲಿ. ನೋಡಕ್ಕ, ಸಹನ ಹಾಕೊಂದು ಹ್ಯಾಂಡ್ ರೈಟಿಂಗ್ ಕಳಿಸಿದ್ದೀನಿ. ನಂಗೆ ಟೈಮ್ ಆಯಿತು. ಮತ್ತೆ ಏನಾದರೂ ಬೇಕಿದ್ರೆ ನೀನೇ ಬಂದು ನೋಡ್ಕೊ. ಬಾಯ್. ಸಹನ ಹ್ಯಾಂಡ್ ರೈಟಿಂಗಾ? ಯಾಕೆ ಸ್ನೇಹ? ಅದು ಅದಕ್ಕೆ ಸಹನ ಹಾಕೊಂಡು ತುಂಬ ನೆನಪಾಗ್ತಿತ್ತು, ಅದಕ್ಕೆ ಕೇಳಿದೆ. ನೀವು ರೂಮ್ಗೆ ಹೋಗಿ, ಅದಕ್ಕೆ ಮಗು ಬೇರೆ ಒಬ್ಬಳೇ ಇದ್ದಾಳೆ. ನಾನು ಆರ್ಡ್ರ್ ಮಾಡ್ತೀನಿ, ನೀವು ಹೋಗಿ. ಪರವಾಗಿಲ್ಲ, ನಾನೇ ಆರ್ಡ್ರ್ ಮಾಡ್ತೀನಿ, ಕೊಡು. ಇಲ್ಲ ಅದಕ್ಕೆ ನಾನು ಮಾಡ್ತೀನಿ, ಡೋಂಟ್ ವರಿ. ಅಕ್ಕನ ಹ್ಯಾಂಡ್ ರೈಟಿಂಗು
ಮತ್ತು ಈ ಲೆಟ್ರಲ್ಲಿರೋದು ಎರಡು ಒಂದೇ ಇದೆ. ಹೇ ಚೋಟು ಬರಲ ಇಲ್ಲಿ. ಆ ಇಂಗ್ಲೀಷ್ ಅವನೇನ ಇಲ್ಲಿ ಬಂದ್ರೆ ಅವನಿಗೆ ತಿಂಡಿ ತಿನ್ಸಿ ವಾಪಸ್ ಕಳಿಸ್ಬೋಣ. ಹಾಂ ಯಾಕಣ ಅವ್ರಿದ್ರೇನಂತೆ? ಅವ್ರೇನು ತೊಂದರೆ ಮಾಡಿದ್ರು ನಿಮಗೆ? ತೊಂದರೆ ಏನು ಇಲ್ಲಕ್ಕಲ್ಲ, ಅವನು ಪಾರಿನಿಂದ ಬಂದವನಲ್ಲ, ಅವ್ರಿಗೆ ಕಷ್ಟ ಕೊಡೋದು ಯಾಕೆ? ಅತಿಥಿನ ನಾವು ದೇವ್ರನ್ನಂಗೆ ನೋಡೋರು, ಅದಕ್ಕೆ ಅಷ್ಟೇ. ಅಣ್ಣ ನೀನು ಒಳ್ಳೆ ರಾಜಕಾರಣಿ ಆಗ್ಬೋದು. ಲೇ ಚೋಟು, ಯಾಕಲ್ಲ ಹಿಂಗೆ ಹೇಳ್ತಿದ್ಯಾ? ಸುಮ್ಮನೆ ಹೇಳ್ದೆ. ಬಾ ಊಟ ಮಾಡೋಣ. ಬೇಡಕ್ಕಲ್ಲ, ನನಗೆ ಹಸ್ವಿಲ್ಲ, ನೀನೋಗಿ ಮಾಡು. ಅಕ್ಕ ಕಾಳಿ ಅಣ್ಣ ಊಟ ಮಾಡಲ್ವಂತೆ. ಕಾಳಿ ಊಟ ಮಾಡೋ. ಸರಿ ಸಾನ ಬಂದೆ. ಶಂಕದಿಂದ ಬಂದ್ರೆ ತೀರ್ಥ. ಸಿಡಿ ಬರಲ್ಲ. ಸಾನ ಯಾಕವಿ ಏನೋ ಒಂಥರ ಇದೆಯಾ? ಓ ಕಾಸಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದಲ್ಲ ಕಾಳಿ, ಸ್ನೇಹಂಗೆ ಕಾಗ್ದದಾಗ ಎಲ್ಲನೂ ಬರ್ದು ಕೊಟ್ಟಿವ್ನಿ, ಆದರೆ ಅದನ್ನ ಅವಳು ನೋಡಲ್ವೋ ಇಲ್ವೋ ಗೊತ್ತಿಲ್ಲ. ನೀನೇನು ಯೋಚನೆ ಮಾಡ್ಬೇಡ ಕಣವಿ, ಸ್ನೇಹ ಕಾಗ್ದ ಓದಿರ್ತಾಳೆ. ಏನೋ ಸಿಕ್ಕಾಕೋತಾರೆ, ಏನೋ ಕಾಗಾಗಿದ್ದಂತ ಮಾತಾಡ್ತಾ ಇದ್ದೀರಿ. ಪೊಲೀಸಪ್ಪ ಬನ್ನಿ ಊಟ ಮಾಡಿರಂತೆ. ನಮ್ದು ಆಯ್ತಪ್ಪ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕಾಗ್ದಾಗಿಗ್ದ ಅಂತ ಏನೋ ಮಾತಾಡ್ತಿದ್ದೀರಲ್ಲ, ಏನು ಸಮಾಚಾರ? ಅದೇನಿಲ್ಲ, ಇವ್ರ ತಂಗಿಯವ್ರತ್ತೆ ಯಾಕಮ್ಮ ನನ್ಗೆ ಹೇಳ್ಬಾರ್ದಾ? ಹೇಳ್ಬಾರ್ದು ಅಂದರೆ ಬೇಡ ಬಿಡು, ಪರವಾಗಿಲ್ಲ. ಯಾಕವಿ ಪೊಲೀಸಪ್ಪನಿಗೆ ಏನೋ ಗೊತ್ತಾಯ್ತು ಅಂತಂದ್ರೆ ನಮಗೆ ಸಹಾಯ ಮಾಡ್ತಾರೆ. ಅದೇನಾಯ್ತು ಅಂತ ಹೇಳು. ಹೇಳವಿ. ಅಜ್ಜಿ ಎಣ್ಣೆ ಕಾಯ್ದೈತೆ, ಹೊಸಿ ಬಜ್ಜಿ ಹಾಕಿ. ಹೇಳವಿ. ಅದೇ ಮೊನ್ನೆ ಮದುವೆ ಕ್ಯಾಟ್ರಿಂಗ್ ಹೋಗಿದ್ವಲ್ಲ, ಆ ಬ್ಯಾಂಕಲ್ಲಿರೋ ಪತ್ರ ಎಲ್ಲ ನೋಡಬೇಕು. ಅದರಲ್ಲಿ ಎಷ್ಟು ನಾವು ಉಡಾಯಿಸೋಕ್ಕಾಗುತ್ತೋ ಅಷ್ಟನ್ನು ಉಡಾಯಿಸ್ಬೇಕು. ಒಂದು ವೇಳೆ ಹೋಗಲೇಬೇಕಾಗಿ ಬಂದರೆ ಆ ಮನೆಯಲ್ಲಿ ಇರೋರ್ನೆಲ್ಲ ಪರಲೋಕ ಕಳಿಸೇ ಹೊರಡೋಳು ನಾನು. ಹೌದಾ? ಮನೆಯಲ್ಲಿ ಇದ್ಕೊಂಡೆ ಮನೆಯವ್ರ ವಿರುದ್ಧ ಪ್ಲಾನ್ ಮಾಡ್ತಾ ಇದ್ದಾರಾ? ನನ್ಗೆ ಯಾಕೋ ಅವ್ರ ನಡವಳಿಕೆಯಲ್ಲಿ ತುಂಬ ಅನುಮಾನ ಐತೆ. ನನ್ನ ನೋಡ್ದಂಗೆ ಹೋಯ್ತಾರೆ. ಅಂದರೆ ಇವರು ತಪ್ಪು ನಡೆದೈತೆ. ಎಲ್ಲಿ ಅವ್ರ ಫೋಟೋ ಇದೆಯಾ? ನಂತವ್ರ ಫೋಟೋ ಇಲ್ಲ. ಸಾನ ನಂತವೈತೆ. ನಂತ ತೋರಿಸಿ. ಏಯ್ ಸಿಂಗಮ್, ಇಲ್ಲ ಪೊಲೀಸಪ್ಪ, ಇದು ಬಂಗಾರಮ್ಮ. ಇವಳು ಜೈಲಿಂದ ರಿಲೀಸ್ ಆಗಿರೋ ಖತರ್ನಾಕ್ ಕೈದಿ ಕಣಮ್ಮ. ನೀವು ಇವಳನ್ನ ಬಂಗಾರಮ್ಮ ಅಂತ ಇದ್ದೀರಾ. ಇವಳ ನಿಜವಾದ ಹೆಸರು ಸಿಂಗಮ್, ಅಂದರೆ ಸಿಂಗಾರವ್ವ ಅಂತ. ಹಾಂ, ಅಯ್ಯೋ, ನೀವು ಇನ್ನೂ ಸ್ನಾನಕ್ಕೆ ಹೋಗ್ಲಿಲ್ವಾ? ಮುಗೀತು, ಇವಾಗ ನಾನು ಅವನ ಹತ್ರ ಬಯಸ್ಕೋಬೇಕು. ಪುಟಮೆ ಎಲ್ಲ ತಂದೀವ್ನಿ. ಕುಸ ಕಾಲೇಜು ಮಧ್ಯಾಹ್ನ ಈಗಲೇ ಹೊರಡ್ಬೇಕಾ? ಈಗಲೇ ಹೋಗ್ಬೇಕು ಮಿಸ್ಟರ್ ಗೋಪಾಲ್. ಪುಡ್ಸಿ ಬರ್ತಾನ ಅಥವಾ ನಾನು? ಇಲ್ಲ, ಪುಡ್ಸಿ ಬರ್ತಾನೆ.
ಇಲ್ಲ, ಅವ್ರ ಹತ್ರ ಫೋನ್ ಇಲ್ಲ. ನಿಂತವ ಇಲ್ಲ. 2024 ಎಂಥ ಅಪ್ಪ ಮಗಳು, ಫೋನ್ ಇಲ್ಲ ಅಂತಿರಲ್ಲ. ಯಾರು ನೀವು? ನನಗೆ ಯಾಕೋ ಇವಾಗ ನಿಮ್ಮ ಮೇಲೆ ಡೌಟ್ ಇನ್ನೂ ಜಾಸ್ತಿನೇ ಆಗ್ತಿದೆ. ನನಗೆ ರಾತ್ರಿ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಹೊರಡ್ತೀನಮ್ಮ. ಸರಿ ಬಾಬಾ, ನೀನು ಪೊಲೀಸ್ ಸ್ಟೇಷನ್ ತವನಾರು ಬಿಡ್ತೀನಿ. ಹಾ, ಇಲ್ಲ ಬೇಡ, ಪರವಾಗಿಲ್ಲ. ನಾನೇ ಹೇಗೋ ಅಪ್ಪನ ಹುಡುಕ್ತೇನೆ. ಏನಾಯ್ತವ? ಏನಾಯ್ತವ ಪುಟ್ಟಮ್ಮೆ? ಕೂತ್ಕೊ. ಏನಾಯ್ತವ? ಏನಾಯ್ತೈತೆ? ಹಾಂ, ನೀನು ಹುಡುಕ್ತಾ ಇದ್ದಲ್ಲ, ಇದೇ ಆಟೋನ ನೋಡಯ್ಯ. ಈ ಆಟೋ ಯಜಮಾನ್ರು ನಮ್ಮ ಪುಟ್ಟಕ್ಕ, ಈ ಊರಿನ ಅನ್ನದಾತೆ. ಇದೇನೋ ಮಾತಾಡಬೇಕು ಅಂದಲ್ಲ, ಬಾ ಮಾತಾಡಿ. ಎದೋಳವಾ? ಎದೋಳವಾ? ಅಪ್ಪ, ಏನಾಯ್ತು ಇವ್ರಿಗೆ? ಪುಟ್ಟಮ್ಮೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಳ್ಳೇದು ಅನಿಸ್ತೈತೆ. ಅಯ್ಯೋ, ಹೋಗು, ಗಾಡಿ ತಯಾರು ಮಾಡೋಗು. ಹೋಗು. ಯಾರೇ ನೀನು? ಏನು ಮಾಡ್ತಿದ್ಯಾ? ಎದಳಮ್ಮ ಪುಟ, ಎದಳಮ್ಮ. ಏನಾಯ್ತಮ್ಮ? ಅಪ್ಪ ಬಂದಿದ್ದ ನೋಡು. ಪುಟಿ ಎತ್ತಬೇಕಂದ ಪುಟ. ಪುಟ, ನಾನಮ್ಮ. ಅಪ್ಪಾಜಿ ಬಂದಿದ್ದೇನೆ, ಎದ್ದೇಳು. ಅಮ್ಮ, ಒಂದು ಲೋಟ ನೀರು ಕೊಡ್ತೀರಾ? ಅಲ್ಲೇ ಐತೆ ನೋಡಿ. ಗೌಡ್ರೆ, ನೀವು ಕರ್ಕೊಂಬನ್ರಿ. ನಿಮ್ಗೇನಾರ ಗೊತ್ತಾ ಇವರು? ಗೋಪಾಲಣ್ಣ, ನಿಮ್ಮ ಆಟೋ ನಂಬರ್ ಇಟ್ಕೊಂಡು ಊರಲ್ಲೆಲ್ಲ ಈ ಆಟೋ ಯಾರ್ದು ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದೆ. ಸಾರಿ ಪುಟ್ಟ, ನೀನನ್ನು ಬಿಟ್ಟು ಬಂದ್ಬಿಟ್ಟೆ. ಆ ರೌಡಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನೆಲ್ಲ ಬಿಟ್ಟು ಬಂದ್ಬಿಟ್ಟೆ ನಾನು. ರೌಡಿಗಳ? ಅವ್ವ, ನಾನು ನಿನಗೆ ಹೇಳಿದೆ ಇವ್ರನ್ನ ಸೇರಿಸ್ಕೊಳ್ಳೋದು ಬೇಡ ಅಂತ. ಇವಾಗ ನೋಡು, ಇವ್ರನ್ನ ರೌಡಿಗಳು ಹುಡುಕ್ತಿದಾರಂತೆ. ಇವ್ರು ಯಾರೋ ಏನೋ. ಅಯ್ಯೋ, ನಾವು ಕೆಟ್ಟವರಲ್ಲಮ್ಮ. ನಮ್ಮ ತಿರೋದನ್ನೆಲ್ಲ ಕಿತ್ಕೊಂಡು ಹೀಗೆ ನನ್ನ ಮಗಳನ್ನ ಕಿತ್ಕೊಳ್ಳೋದಕ್ಕೆ ಅಂತ ನಮ್ಮ ಹಿಂದೆ ಬಿದ್ದಿದ್ದಾರೆ. ಯಾರು? ಅವರ ಹೆಸರು ಹೇಳೋದಕ್ಕೂ ಅವಸರಲ್ಲಿ ಧೈರ್ಯ ಇಲ್ಲ ತಾಯಿ. ಅವ್ರು ಅಂದ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ತಾರೆ. ರೀ ಉಮಾಪತಿ, ಏನು ಹೇಳ್ತಾನೆ ಇರ್ಬೇಕೇನ್ರಿ ನಿಮಗೆ? ಗಂಟೆಗೊಂದ್ಸರಿ ಟೀ ಪಫ್ಸ್ ಏನಾರು ತರಿಸ್ತಾ ಇರ್ರಿ. ಕಾಫಿ ಟೀ ಎಲ್ಲ ಯಾಕೆ ದೊಡ್ಡವ್ರೆ? ಬಿರಿಯಾನಿನ ತರಿಸ್ಕೊಡ್ತೀನಿ ಬಿಡಿ.
ನಮಸ್ಕಾರ. ಈ ಫೇಸ್ ಕಟ್ಟು ಎಲ್ಲೋ ನೋಡ್ದಂಗೆ ಇದೆಯಲ್ಲ. ನಮ್ದೇನು ತಿಂಗಳಿಗೊಂದ್ಸರಿ ಬದಲಾಗ ಮುಖನೇ ದೊಡ್ಡವ್ರೆ. ನಿಮಗೆ ಕರೆಕ್ಟಾಗಿ ಮಾಮೂಲಿ ಕೊಡ್ತಾ ಇದ್ನಲ್ಲ, ಅದೇ ಡಾನ್ ದಾಸಪ್ಪನೇ. ಕೂತ್ಕೋ ದಾಸಪ್ಪ. ಏನು ನನ್ನ ನೋಡೋಕ್ಕೆ 50 ಕಿಲೋಮೀಟ್ರ್ ದಾಟ್ಕೊಂಬಂದ್ಬಿಟ್ಟಿದ್ಯಾ? ಈ ಊರಲ್ಲಿ ಏನಾದ್ರು ಕೆಲಸ ಆಯ್ತಾ? ನಿಮ್ಮ ಹತ್ರನೇ ಕೆಲಸ ಇತ್ತು ಸಾಹೇಬ್ರೆ. ಏನು ವಿಷಯ? ಇಬ್ಬರನ್ನ ಹುಡುಕ್ಬೇಕಿತ್ತು. ಅದರಲ್ಲಿ ಒಬ್ಬರು ಮಾತ್ರ ಸಿಕ್ಕಾಬಟ್ಟೆ ಮುಖ್ಯ. ಏನು ಆಪೋಸಿಟ್ ಗ್ಯಾಂಗ್ ಜಗಳನ? ಅಪ್ಪ ಮಗಳು ಇಬ್ಬರು ನನ್ನ ಯಾಮಾರಿಸಿ ಊರು ಬಿಟ್ಟು ಹೊರಡು ಬಂದಿದ್ದಾರೆ. ನನ್ನ ಮಗ ನನ್ನ ಹತ್ರ ಸಾಲ ಬೇರೆ ತಗೊಂಡಿದ್ದ. ಎಷ್ಟು? ದುಡ್ಡು ಬಿಟ್ಬಿಡು, ನನಗೆ ಅವಳು ಬೇಕು. ಓ ಪುಟ್ಟಕ್ಕಂತವ ಹೇಳ್ಕೊಳ್ಳಿ, ನಿಮ್ದೇನೇ ಕಷ್ಟ ಇದ್ರೂ ಅವ್ರು ನೋಡ್ಕೊಂತಾರೆ. ಗೌಡ್ರೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಎಲ್ಲಿಂದನೋ ಬಂದು ನಮ್ಮ ಮನೇಲಿ ಸೇರ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಿದ್ರೆ ನೀವು ಬಿಲ್ಡಪ್ ಬೇರೆ ಕೊಡ್ತಿದ್ದೀರಲ್ಲ. ಏನಿದು ದೊಡ್ಡವರು ಸಣ್ಣವರು ಒಂದೇ, ಸುಮ್ಕಿರು. ನೀವು ಹೇಳಿ, ನೀವು ಯಾರು? ನಿಮ್ಮಿಂದ ಬಿದ್ದಿರೋರು ಯಾರು? ಅವರಿಂದ ನಿಮಗೆ ಏನು ತೊಂದರೆ? ಹೆಣ್ಣೆತ್ತಿದ್ದೆ ತಪ್ಪಾಗಿ ಹೋಗಿದೆ ತಾಯಿ. ಈ ನನ್ನ ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೆ ದೂರ ಓಡ್ತಾ ಇದ್ದೀನಿ ದುಷ್ಟರಿಂದ. ಅಯ್ಯೋ, ಎಣ್ಣೆ ಹತ್ತಿತ್ಯಪ್ಪು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಆ ಮಾತನ್ನ ಯಾರೂ ಒಪ್ಪಕ್ಕಿಲ್ಲ. ಆದ್ರೆ ನಂಗೆ ಹುಟ್ಟಿದ್ದಿಬ್ಬರಲ್ಲಿ ಒಬ್ಳು ಮಗಳು ಯಾರೂ ಮೆಚ್ಚದೇ ಇರೋಂಥ ಕೆಲಸ ಮಾಡಿ ಹೊರಟೋಗ್ಬಿಟ್ರು ತಾಯಿ. ಈಗ ನಾನು ಈ ಮಗಳನ್ನ ಕಾಪಾಡ್ಕೊಳ್ಬೇಕು. ನಂಗೂ 3 ಹೆಣ್ಮಕ್ಳು, ಅದ್ರಾಗ ಒಬ್ಳಿಲ್ಲ. ದೇವ್ರ ಮೆಚ್ಚಿ ಕರ್ಕೊಂಬಿಟ್ಟ. ಆದರೂ ಅವಳ ನೆನಪು ಮಾತ್ರ ನನ್ನ ಮನಸ್ಸಿನಾಗೆ ಹಂಗೆ ಉಳ್ದೈತೆ. ಹೆಣ್ಮಕ್ಳು ಹಿಂಗೆಯ ಕಳ್ಳು ಬಳ್ಳಿ ಕರ್ತರಿಸ್ಕೊಂಡು ಮ್ಯಾಕು ಅವ್ರ ನೆನಪು ನಾವು ಮಣ್ಣಿಗೆ ಹೋಗೋವರೆಗೂ ಗೆಪ್ತಿರ್ತದೆ. ತಾಯಿ, ಇಡೀ ರಾತ್ರಿ ನನ್ನ ಮಗಳನ್ನ ಜೋಪಾನ ಮಾಡಿ ನೋಡ್ಕೊಂಡಿದ್ದಕ್ಕೆ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು ತಾಯಿ. ಏನೋ ಮಾತ್ರೆ ಕೊಟ್ರಲ್ಲ, ಏನಾಗಿದೆ ಇವ್ರಿಗೆ? ಮದುವೆ ವಯಸ್ಸಿನ ಹುಡುಗಿಗೆ ಹೃದಯದ ಕಾಯಿಲೆ ಐತೆ ಅಂತ ಹೇಳಿದ್ರೆ ಇವಳ ಜೀವನನೇ ಹಾಳಾಗೋಗುತ್ತೆ. ಅದೇನಿಲ್ಲಮ್ಮ, ಸುಸ್ತಾದಾಗ ಹಾಕೋದಕ್ಕೆ ಅಂತ ಡಾಕ್ಟ್ರು ಕೊಟ್ಟಿದ್ರು ಮಾತ್ರ ಅಷ್ಟೇ. ಅಮ್ಮ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಮ್ಮಿಬ್ರಿಗೂ ನಿಮ್ಮ ಮೆಸ್ಸಲ್ಲಿ ಕೆಲಸ ಕೊಟ್ಟು ನಾವಿಲ್ಲೇ ಉಳ್ಕೊಳ್ಳೋದಕ್ಕೆ ಜಾಗ ಕೊಡ್ಬೋದಾ? ಅದು ಹೋಟ್ಲಲ್ಲ, ಮೆಸ್ಸು. ಒಂದಿನ ಆಯ್ತಲ್ಲ ನಿನ್ನ ಮಗಳನ್ನ ಕರ್ಕೊಂಡು ಹೋಯ್ತಾರೋ? ಹೌದು. ಅಣ್ಣ, ನಮ್ಗೆ ಯಾರೂ ಪರಿಚಯ ಇಲ್ಲ. ತುಂಬ ದೊಡ್ಡ ಸಮಸ್ಯೆನ ಸಿಕ್ಕಾಕೊಂಡಿದ್ದೀವಿ. ದಯವಿಟ್ಟು ಸಹಾಯ ಮಾಡಿ. ಊರಲ್ಲಿದ್ದೆಲ್ಲ ಮಾರ್ಕೊಂಡು ಬೀದಿಗೆ ಬಂದಿದ್ದೀವಿ. ಯಾರೂ ಇಲ್ಲ ತಾಯಿ. ನೋಡಿ ಸಂದೆ, ನೀವು ಯಾರು ಏನು ನಮ್ಗೇನು ಗೊತ್ತಿಲ್ಲ. ನಿಮಗೂ ನೀನು ಮಾಡಿ ಕೇಳಲ್ಲ, ಇದೆಲ್ಲ ಹಾಕಿಲ್ಲ ಒಂಟಿ. ಬನ್ರಿ.